ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನ ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದ್ರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡ್ದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ. ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನ ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದ್ರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡ್ದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ. ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನ ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದ್ರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡ್ದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ. ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನ ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದ್ರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡ್ದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ. ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನ ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದ್ರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡ್ದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ. ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನ ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದ್ರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡ್ದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ. ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ.
ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನು ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡಿದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ. ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನು ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡಿದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ. ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನು ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡಿದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ. ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನು ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡಿದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ. ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನು ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡಿದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ. ಕುತೂಹಲ ಜೊತೆಗೆ ಆ ಕ್ಷಣವನ್ನ ನೋಡೋದಕ್ಕೆ ಜನ ಕಾಯ್ತಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಿಸ್ಮರಣೀಯ ದಿನ ಇವತ್ತು. ಕಾರಣ ಇದೇ 1999 ಜುಲೈ 26ಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನು ಆಕ್ರಮಣ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ನಮ್ಮ ಯೋಧರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಶೌರ್ಯ ಪ್ರದರ್ಶನ ಮಾಡ್ತಾರೆ. ಹಲವಾರು ಯೋಧರು ಹುತಾತ್ಮರಾದರೂ ಕೂಡ ಪಾಕಿಸ್ತಾನವನ್ನ ಸದೆ ಬಡಿದಿದ್ದೀವಿ ಅನ್ನುವಂಥ ಸಂಭ್ರಮ ನಮ್ಮದು. ಅದೇ ಸಂಭ್ರಮದ ಪ್ರತೀಕವಾಗಿ ಜುಲೈ 26 ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಆಗೋದು. ಪ್ರಧಾನಿ ನರೇಂದ್ರ ಮೋದಿ ಅವರು 9:20 ಅದೇ ಕಾರ್ಗಿಲ್ ಡ್ರಾಸ್ನ ವಲಯಕ್ಕೆ ಭೇಟಿ ಕೊಡ್ತಾರೆ. ಬಹಳ ಕುತೂಹಲ ಇದೆ.